ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸ ಮುಂಜಾನೆ ದೇವರ ವಾಕ್ಯದೊಂದಿಗೆ ಒಟ್ಟಾಗಿ ಸೇರುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕೋಸ್ಕರ ಆದಿಕಾಂಡ 12ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದಿಕೊಳ್ಳೋಣ. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಅಬ್ರಹಾಮನ ಕುರಿತು ಪ್ರಸಂಗವನ್ನು ಕೇಳದೇ ಇರುವಂತಹ ವ್ಯಕ್ತಿಗಳು ಒಂದು ವೇಳೆ ಈ ಶಬ್ದವನ್ನು ಕೇಳುತ್ತಿಲ್ಲ. ನಿರಂತರವಾಗಿ ಅಬ್ರಹಾಮನ ನಂಬಿಕೆಯ ಕುರಿತು, ಅಬ್ರಹಾಮನ ತೀರ್ಮಾನದ ಕುರಿತು, ಅಬ್ರಹಾಮನ ಸ್ವಭಾವಗಳ ಕುರಿತು, ಅಬ್ರಹಾಮನು ದೇವರೊಂದಿಗೆ ಯಾವ ರೀತಿ ಒಡನಾಡ್ತಾ ಇದ್ದ, ಸಂಬಂಧ ಇಟ್ಕೊಂಡಿದ್ದ ಎಲ್ಲವನ್ನ ಚೆನ್ನಾಗಿ ಬಲ್ಲವರು ನಾವು. ಅಬ್ರಹಾಮನ ಒಂದು ಚರಿತ್ರೆಯನ್ನು ನಾವು ಆದಿಕಾಂಡ 11ನೇ ಅಧ್ಯಾಯದ ಕೊನೆಯ ಭಾಗಗಳಲ್ಲಿ ನಾವು ನೋಡ್ತೇವೆ. ದೇವರು ಅಬ್ರಹಾಮನ ಸಂಗಡ ಮಾತನಾಡಿ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದ್ತೇವೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ದೇವರ ಒಂದು ಅಪ್ಪಣೆ ಅಬ್ರಹಾಮನಿಗೆ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಹೇಳಿದ್ರೆ, ಈ ದೇವರ ಕುರಿತು ಅಬ್ರಹಾಮನಿಗೆ ಮುಂಚೆ ಪರಿಚಯನೇ ಇಲ್ಲ. ಈ ದೇವರು ಯಾರು ಅಂತ ಗೊತ್ತಿಲ್ಲ. ನಾವಾದರೆ ನಮ್ಮನ್ನು ಯಾರಾದರೂ ಬನ್ನಿ ಹೋಗೋಣ ಅಥವಾ ಇಂಥ ಕಡೆಗೆ ಹೋಗಿ ಅಂತ ಹೇಳಿದ್ರೆ ನಮಗೆ ಬಹಳ ಪರಿಚಯವಿರುವ, ಬಹಳ ಕ್ಲೋಸ್ ಆಗಿರುವ, ಅಷ್ಟು ಕಾನ್ಫಿಡೆನ್ಸ್ ಇರುವ ವ್ಯಕ್ತಿಗಳಿದ್ದರೆ ಮಾತ್ರ ನಾವು ಹೋಗೋದಕ್ಕೆ ಇಷ್ಟಪಡ್ತೀವಿ. ಆದರೆ ಇದರ ಹಿಂದಿನ ಕಾರ್ಯಗಳನ್ನು ನೋಡುವಾಗ ಅಬ್ರಹಾಮನು ವಿಗ್ರಹಗಳನ್ನು ಸೇವಿಸುತ್ತಾ ಯೆಹೋವನೆಂಬ ದೇವರು ಯಾರು ಅಂತ ಗೊತ್ತಿಲ್ಲದೆ ಜೀವಿಸ್ತಾ ಇದ್ದಂತಹ ಒಂದು ಕಾಲ. ಆದರೆ ದೇವರು ಈಗ ಹೇಳ್ತಾ ಇದ್ದಾನೆ ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ದೇವರ ಒಂದು ಅಪ್ಪಣೆ ಏನು? ನೀನು ಸ್ವದೇಶವನ್ನು ಬಿಡಬೇಕು, ನೀನು ಬಂಧು ಬಳಗವನ್ನು ಬಿಡಬೇಕು, ತಂದೆ ಮನೆಯನ್ನು ಬಿಡಬೇಕು, ನಾನು ತೋರಿಸುವ ದೇಶಕ್ಕೆ ಹೋಗಬೇಕು. ಯಾವ ದೇಶ ಅಂತ ಗೊತ್ತಿಲ್ಲ, ಯಾವ ಸ್ಥಳ ಅಂತ ಗೊತ್ತಿಲ್ಲ, ಅಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಅಲ್ಲಿನ ವ್ಯಕ್ತಿಗಳು ಯಾರು ಅಂತ ಗೊತ್ತಿಲ್ಲ, ಹೆಸರು ಹೇಳಿಲ್ಲ. ಹೊರಡ್ತಾ ಇದ್ದಾನೆ ಅಬ್ರಹಾಮ್. ನಮಗೆ ಗೊತ್ತು, ಯಾಕೋಬ ತಾಯಿಯ ಅಪ್ಪಣೆಯನ್ನು ಹೊಂದಿ ಮಾವನ ಮನೆಗೆ ಹೋಗ್ತಾನೆ. ಆಗ ತಾಯಿ ಹೇಳಿ ಕಳಿಸ್ತಾರೆ, ನೀನು ನನ್ನ ಸಹೋದರನ ಮನೆಗೆ ಹೋಗು. ಆಗ ಅವನು ಹೋಗ್ಬಿಟ್ಟು ಅಲ್ಲಿ ಕೇಳುವಂಥದ್ದು ನಮಗೆ ಗೊತ್ತು, ನಮ್ಮ ಬೆತುವೇಲನ ಮನೆ ಎಲ್ಲಿದೆ, ಲಾಬಾನನ ಮನೆ ಎಲ್ಲಿದೆ, ನಮ್ಮ ಮಾವನ ಮನೆ ಎಲ್ಲಿದೆ ಹೇಳ್ತಾನೆ. ಆದರೆ ಅಬ್ರಹಾಮನಿಗೆ ಆ ರೀತಿ ಇಲ್ಲವೇ ಇಲ್ಲ, ಯಾವುದೂ ಇಲ್ಲ, ಯಾರೂ ಪರಿಚಯ ಇಲ್ಲ. ಎಲ್ಲೂ ಇಲ್ಲದೆ ಇರುವಂತಹ ಒಂದು ಸ್ಥಳಕ್ಕೆ ದೇವರು ಕಳಿಸ್ತಾ ಇದ್ದಾರೆ. ಅಬ್ರಹಾಮನೇ, ನಾನು ತೋರಿಸುವ ದೇಶಕ್ಕೆ ಹೋಗಬೇಕು, ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ, ನಾನು ನಿನಗೆ 7 ರೀತಿಯ ಆಶೀರ್ವಾದಗಳನ್ನು ಹೇಳೋದನ್ನು ನಾವು ನೋಡ್ತೀವಿ. ಆದರೆ ದೇವರ ವಾಕ್ಯ ನಾವು ನೋಡುವಾಗ ಅಬ್ರಹಾಮನು ದೇವರನ್ನು ನಂಬಿದನು. ಸತ್ಯವೇದ ಹಾಗೆ ಹೇಳುತ್ತೆ, ಅಬ್ರಹಾಮನು ದೇವರನ್ನು ನಂಬಿದನು. ವಾಗ್ದಾನ ಮಾಡಿದಂತಹ ದೇವರು ನಂಬಿಗಸ್ತನಾದ ದೇವರು ಎಂಬುದಾಗಿ ನಂಬಿಕೆ ಇಟ್ಟು ಅಬ್ರಹಾಮನು ಯೆಹೋವನು ಹೇಳಿದ ಮೇರೆಗೆ ಹೊರಟು ಹೋದನು. ಅದರ ಅರ್ಥ, ದೇವರು ಏನು ಹೇಳಿದ್ರೋ ಅದನ್ನು ಮಾಡ್ತಾ ಇದ್ದಾನೆ. ದೇವರೇ, ನನಗೆ ಇನ್ನೊಂದು ಸರಿ ಮಾತಾಡು, ನನಗೆ ಅಡ್ರೆಸ್ ಕೊಡು, ನನಗೆ ಇನ್ನೂ ಇನ್ಫಾರ್ಮೇಷನ್ಸ್ ಜಾಸ್ತಿ ಕೊಡು, ಇದು ಯಾವುದನ್ನು ಕೇಳ್ತಾ ಇಲ್ಲ. ಅಬ್ರಹಾಮನು ದೇವರು ಹೇಳಿದ ಮೇರೆಗೆ ಹೊರಟನು. ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ದೇವರು ಒಂದು ಅಪ್ಪಣೆಯನ್ನು ನಮಗೆ ಮಾಡಿದ್ರೆ, ದೇವರು ಒಂದು ಕಡೆ ಹೋಗು ಅಂತ ಹೇಳಿದ್ರೆ, ಒಂದು ಕಾರ್ಯವನ್ನು ಮಾಡು ಅಂತ ಹೇಳಿದ್ರೆ, ಅದರ ಮುಂಚೆಯೇ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ದೇವರು ಮಾಡಿಡ್ತಾನೆ ಎಂಬುದನ್ನು ನಾವು ಮರಿಬಾರ್ದು. ನಾವು ಎಲ್ಲ ಅಲ್ಲಿ ಹೋದ ನಂತರ ವ್ಯವಸ್ಥೆಯನ್ನು ಮಾಡುವಾಗ ದೇವರು ಮೊದಲೇ ಕಾರ್ಯಗಳನ್ನು ಸಿದ್ಧ ಮಾಡಿಟ್ಟುಕೊಂಡು ತನ್ನ ಜನರನ್ನು ಕಳಿಸ್ಕೊಡ್ತಾನೆ. ಇವತ್ತು ನಮ್ಮ ಜೀವಿತದಲ್ಲಿ ದೇವರು ಹೇಳುವಂತಹ ಮಾತಿಗೆ ನಾವು ವಿಧೇಯರಾಗಬೇಕು. ಹೇಳಿದ ಮೇರೆಗೆ ಮಾಡುವುದಕ್ಕೆ ತಯಾರಾದರೆ ಆತನು ನಮಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆಯು ಅವನಿಗೆ ನೀತಿ ಎಂದು ಎಣಿಸಲ್ಪಟ್ಟಿತು. ಈ ಬೆಳಗಿನ ಸಮಯದಲ್ಲಿ ಕರ್ತನ ಸನ್ನಿಧಿಯಲ್ಲಿ ಹೇಳೋಣ, ಸ್ವಾಮಿ ನೀನು ಹೇಳಿದ್ದನ್ನು ನಾನು ಮಾಡ್ತೀನಿ ಸ್ವಾಮಿ. ಕೆಲವು ಟೈಮ್ಗಳಲ್ಲಿ ನಾವು ಹಾಡನ್ನು ಹಾಡ್ತೀವಿ, ನೀ ಹೇಳುವುದನ್ನೇ ಕೇಳುವೆ ನಾನು, ನೀನು ಹೇಳಿದ್ದನ್ನೇ ನಾನು ಮಾಡ್ತೀನಿ ಅಂತೇಳಿ ಹಾಡೆಲ್ಲ ಹಾಡ್ತೀವಿ. ಆದರೆ ಕೆಲವು ಟೈಮ್ಗಳಲ್ಲಿ ನಾವು ದೇವರು ಹೇಳಿದ್ದನ್ನು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ನಾವು ಸನ್ನಿವೇಶಗಳನ್ನು ನೋಡ್ತೀವಿ, ನಾನು ಈ ಥರ ಮಾಡಿದ್ರೆ ಹೇಗಾಗುತ್ತೆ,
ನಾನು ಹೋದರೆ ನನ್ನನ್ನು ರಿಸೀವ್ ಮಾಡೋರು ಯಾರು, ನನಗೆ ಸಹಾಯ ಮಾಡೋರು ಯಾರು? ಇಲ್ಲಾದರೆ ಸಂಬಂಧಿಕರಿದ್ದಾರೆ, ಇಲ್ಲಿ ಸ್ನೇಹಿತರಿದ್ದಾರೆ, ಇಲ್ಲಿ ಬಂಧು ಬಳಗದವರಿದ್ದಾರೆ, ಹೊಸ ದೇಶ, ಹೊಸ ಊರು, ಅಲ್ಲಿ ಯಾವ ಥರ ಇರ್ತಾರೋ ಜನ, ಅನೇಕ ರೀತಿಯ ಪ್ರಶ್ನೆಗಳು ಒಂದು ವೇಳೆ ಅಬ್ರಹಾಮನ ಜೀವಿತದಲ್ಲಿ ಮೂಡಬಹುದಾಗಿತ್ತು. ಆದರೆ ಅಬ್ರಹಾಮನು ಅದು ಯಾವುದನ್ನು ಸಹ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ಅಬ್ರಹಾಮನು ದೇವರನ್ನು ನಂಬಿದನು. ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ದೇವರೊಂದು ಮಾತನ್ನು ಹೇಳಿದ್ರೆ ಅದನ್ನು ನಂಬಿ ಹೊರಡುವಂಥದ್ದ ಆ ಸ್ವಭಾವ ನನ್ನಲ್ಲಿ ನಿಮ್ಮಲ್ಲಿರೋದಾದರೆ ಮಾರ್ಗ ಮಧ್ಯದಲ್ಲಿ ಬರುವಂಥ ತಡೆಗಳಾಗಿರ್ಬೋದು, ಅಲ್ಲಿ ರೀಚ್ ಆಗುವಂಥ ಸ್ಥಳದಲ್ಲಿರುವಂಥ ಸಮಸ್ಯೆಗಳಾಗಿರ್ಬೋದು, ಎಲ್ಲವನ್ನು ಪರಿಹಾರ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆದ್ದರಿಂದ ನಂಬಿಕೆಯಿಂದ ನಾವು ಮುಂದೆ ಸಾಗೋಣ, ದೇವರ ಮುಖವನ್ನು ನೋಡೋಣ. ಕರ್ತನೆ, ನೀನೇನು ಹೇಳ್ತೀಯೋ ಅದನ್ನು ಮಾಡುವುದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಅಬ್ರಹಾಮನ ಹಾಗೆ ದೇವರು ಹೇಳಿದ ಮೇರೆಗೆ ಆ ಕಾರ್ಯಗಳನ್ನ ಮಾಡುವಂತೆ ದೇವರಾದ ಕರ್ತನು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಮುಂಜಾನೆ ನಿನ್ನ ಸಂಧಾನದಲ್ಲಿ ನಾವು ಒಟ್ಟಾಗಿ ಸೇರಿ ಬಂದಿದ್ದೇವೆ. ಅಪ್ಪ, ಅಬ್ರಹಾಮನು ನಿನ್ನ ಶಬ್ದವನ್ನು ಕೇಳಿ ಅದರ ಪ್ರಕಾರ ಮಾಡಿದ ಹಾಗೆ, ನಂಬಿಕೆಯಿಂದ ನಿನ್ನ ಮುಖವನ್ನು ನೋಡುತ್ತಾ ಮುಂದೆ ಸಾಗಿದ ಹಾಗೆ, ನಿನ್ನ ಮಕ್ಕಳಾದ ನಾವು ಸಹ ನೀ ಹೇಳುವುದನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ಅದನ್ನನುಸರಿಸಿ ನಿನ್ನ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ಮುಂದೆ ಸಾಗುವಂತೆ ನೀನು ನಮ್ಮೆಲ್ಲರಿಗೂ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.